ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಕ್ಷಾ ಕನ್ಸ್ಟ್ರಕ್ಷನ್ ಸಿವಿಲ್ ಲಾಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಮುಖ್ಯವಾಗಿ ಗ್ಯಾಂಗ್ ಕಾಂಕ್ರೀಟ್ನ ಬಳಸೋದ್ರಿಂದ ಮೋಲ್ಡ್ ಟೈಮಲ್ಲಿ ಯಾವ್ಯಾವ ರೀತಿಯಾಗಿ ನಮಗೆ ಕೆಲವೊಂದು ಬೆನಿಫಿಟ್ಸ್ ಇರುತ್ತೆ, ಹಾಗೆ ಕೆಲವೊಂದು ಟಿಪ್ಸ್ನ ನಾವು ಫಾಲೋ ಮಾಡೋದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಂಡ್ ತನಕ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಾನು ಆಲ್ರೆಡಿ ಕೆಲವೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ನಿಮಗೆ ಆ್ಯಕ್ಚುಲಿ ಬೆನಿಫಿಟ್ಸ್ ಯಾವುದ್ರ ಜಾಸ್ತಿ ಅಂದರೆ RMCಗೆ ಹೋದರೆ ಒಳ್ಳೆಯದಾ ಅಥವಾ ಗ್ಯಾಂಗ್ ಕಾಂಕ್ರೀಟ್ ಹೋದರೆ ಒಳ್ಳೆಯದಾ ಅನ್ನೋದನ್ನು ತಿಳಿಸಿದ್ದೀನಿ. ಎಲ್ಲ ಟೈಮಲ್ಲೂ ಆ್ಯಕ್ಚುಲಿ RMCನ ಡಿಪೆಂಡ್ ಆಗೋಕ್ಕಾಗಲ್ಲ. ಅದನ್ನು ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ಯಾಕೆ ಅಂತ ಗೊತ್ತಾಗುತ್ತೆ. ಬಟ್ 30-40 ಸೈಟ್ ಯೂಶ್ವಲಿ ಪ್ರತಿಯೊಬ್ಬರು ಕೂಡ ಈ ರೀತಿ ಗ್ಯಾಂಗ್ ಕಾಂಕ್ರೀಟ್ನ ಬಳಸ್ಬೋದು, ಏನೂ ತೊಂದರೆ ಇಲ್ಲ. ಯಾಕಂದರೆ ಇಲ್ಲಿ ಬಜೆಟ್ ನಿಮಗೆ ಕಮ್ಮಿ ಆದರೆ, ಹಾಗೆ ಕೆಲವೊಬ್ರು ಹೇಳ್ತಾ ಇರ್ತೀರ ಟೈಮ್ ತುಂಬ ತೊಗೊಳತ್ತಲ್ವ, ಈ ರೀತಿ ರೈನಿ ಸೀಸನಲ್ಲಿ ನಮಗೆ ಬೇಗ ಮುಗಿದ್ರೆ ಬೆನಿಫಿಟ್ ಅಲ್ವಾ ಅಂತ ಕೇಳಿದರು. ಬಟ್ ಇಲ್ಲೂ ಕೂಡ ನೀವು ಅದೇ ರೀತಿಯೇ ಪ್ರಾಸೆಸ್ನ ಫಾಲೋ ಮಾಡ್ಬೋದು. ಹೇಗೆ ಅಂದರೆ ನೋಡಿ, ಗ್ಯಾಂಗ್ ಟೀಮ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಮಿನಿಮಮ್ ಅಲ್ಲಿ 10 ಮೆಂಬರ್ಸ್ ಇದ್ದರೆ ನಿಮಗೆ ವಿದಿನ್ 2.5 ಅವರ್ಸಲ್ಲಿ ನಿಮ್ಮ ಒಂದು 30-40 ಸೈಟ್ ಮೋಲ್ಡ್ನ ಕ್ಲಿಯರ್ ಮಾಡ್ಬೋದು, ಏನು ತೊಂದರೆ ಇಲ್ಲದೆ. ಬಟ್ ನಿಮಗೆ ಪಕ್ಕಾ ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗಿರುತ್ತೆ. ಮೇಲ್ಗಡೆ ಇಬ್ಬರು ಈ ರೀತಿಯಾಗಿ ಪರ್ಫೆಕ್ಟಾಗಿ ಅದನ್ನು ಹ್ಯಾಂಡಲ್ ಮಾಡೋರು ಇರಬೇಕು. ಹಾಗೆ ಕೆಳಗಡೆ ಆ್ಯಕ್ಚುಲಿ ನೋಡಿ ಮೆಟೀರಿಯಲ್ ಬಗ್ಗೆ ನಿಮಗೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಇರಬೇಕಾಗುತ್ತೆ. ಅಂದರೆ ಜೆಲ್ಲಿಗೆ ಆ್ಯಕ್ಚುಲಿ 3 ಮೆಂಬರ್ಸ್ನ ಅಲ್ಲಿ ಇಟ್ಟಿರಬೇಕು. ಹಾಗೆ ಎಮ್ಸೆಂಡ್ ಇರೋ ಕಡೆ ನಿಮ್ಗೆ ಆ್ಯಕ್ಚುಲಿ ಅಲ್ಲಿ ಇಬ್ಬರು ಇರಬೇಕಾಗತ್ತೆ. ನಂತರ ಸಿಮೆಂಟ್ಗೆ ಆ್ಯಕ್ಚುಲಿ ಒಬ್ಬರು ಇರಬೇಕು. ಹಾಗೆ ಗ್ಯಾಂಗ್ ಮೆಷಿನ್ ಹತ್ರ ಆ್ಯಕ್ಚುಲಿ ಅಲ್ಲಿ ನೀರನ್ನು ಎಲ್ಲ ನೋಡಿಕೊಂಡು ಚೆಕ್ ಮಾಡಿಕೊಂಡು ಹಾಕೋದಕ್ಕೆ ಕೂಡ ಅಲ್ಲಿ ಒಬ್ಬರು ಇರ್ತಾರೆ. ಸೊ ಈ ರೀತಿಯಾಗಿ ನೀವು ಪರ್ಫೆಕ್ಟ್ ಟೀಮ್ ಇಟ್ಕೊಂಡು ನೀವು ಗ್ಯಾಂಗ್ ಕಾಂಕ್ರೀಟ್ನ ಬಳಸೋದ್ರಿಂದ ನಿಮಗೆ ಟೈಮು ಸೇವ್ ಆಗಿ, ಹಾಗೆ ಪರ್ಫೆಕ್ಟ್ ಒಂದು ಮಿಕ್ಸರ್ ನಿಮಗೆ ಫ್ರೆಶ್ ಆಗಿ ನಿಮ್ಮ ಒಂದು ಸ್ಲ್ಯಾಬ್ಗೆ ಹಾಕಿಬಿಟ್ಟು ಒಂದು ಚೆನ್ನಾಗಿರುವಂತಹ ಮೋಲ್ಡ್ನ ನೀವು ನೋಡ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ನಂತರ ನೋಡಿ ಆ್ಯಕ್ಚುಲಿ ಸೈಟ್ ಇಂಜಿನಿಯರ್ ಇದ್ದು ನೀವೇನಾದರೂ ವರ್ಕ್ ಮಾಡಿಸ್ತಾ ಇದ್ದರೆ ಅವರಲ್ಲಿ ನಿಮಗೆ ಅಲ್ಲಿ ಹಾಕುವಂತಹ ಪ್ರಪೋರ್ಷನ್ ಬಗ್ಗೆ ನೀವು ತಿಳ್ಕೊಬೋದು. ಇವಾಗ ಜೆಲ್ಲಿ ಆ್ಯಕ್ಚುಲಿ ಒಂದು ಬಾಂಡ್ಲಿ ಅಂತ ಏನು ಕರಿತೀವಿ ಅದು ಸ್ವಲ್ಪ ಎಕ್ಸ್ಟ್ರಾನೇ ಇರುತ್ತೆ. ಇವಾಗ ಜೆಲ್ಲಿ 3 ಈ ರೀತಿಯಾಗಿರುವಂತಹ ಬಾಂಡ್ಲಿಲಿ ಯೂಸ್ ಮಾಡಿದರೆ ಎಮ್ಸೆಂಡ್ 2 ಇರುತ್ತೆ, ಹಾಗೆ ಸಿಮೆಂಟ್ 1 ಹಾಕಿರ್ತಾರೆ. ಸೊ ಈ ಪ್ರಪೋರ್ಷನ್ಸ್ನ ಕ್ಲಿಯರಾಗಿ ನೀವು ಅದೇ ರೇಷದಲ್ಲಿ ಬಳಸೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಹಾಗೆ ಆನ್ ಟೈಮಲ್ಲಿ ಕೂಡ ನಿಮ್ಮ ಮೋಲ್ಡ್ನ ನೀವು ಮಾಡಿಸ್ಕೋಬಹುದು. ನಂತರ ಆ್ಯಕ್ಚುಲಿ RMC ಎಲ್ಲ ಕಡೆಗೂ ಬಳಸೋದಕ್ಕೆ ಕಷ್ಟ ಆಗುತ್ತೆ, ಬಟ್ ಅದರಲ್ಲೂ ಕೆಲವೊಂದು ಬೆನಿಫಿಟ್ಸ್ ಇದ್ದರೆ ಇದರಲ್ಲೂ ತುಂಬ ಬೆನಿಫಿಟ್ಸ್ ಇರುತ್ತೆ. ಬಟ್ ನೀವು ಹೆಚ್ಚಾಗಿ ಇಲ್ಲಿ ಟಿಪ್ಸ್ನ ಫಾಲೋ ಮಾಡಿಕೊಂಡು ಯಾವುದೇ ರೀತಿ ಟೈಮ್ನ ಇಲ್ಲಿ ಡಿಲೇ ಮಾಡ್ಕೊಳ್ದೇನೆ ನೀವು ಆನ್ ಟೈಮಲ್ಲಿ ಮೋಲ್ಡ್ನ ಕ್ಲಿಯರ್ ಮಾಡ್ಕೋಬೋದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಹೆಚ್ಚು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ. ಹಾಗೆ ದಯವಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದಿಷ್ಟು ಮುಖ್ಯವಾದ ಮಾಹಿತಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಸ್ಟೇ ಕನೆಕ್ಟೆಡ್ ಟು ಮೈ ಚಾನಲ್ ಅಂತ ಹೇಳ್ತಾ ಬಾಯ್.